ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ಕಾಡಿನ ರಾಜನಾದ ಹುಲಿಯನ್ನು ಕಂಡರೆ ಭಯಪಡುತ್ತೇವೆ. ಅದು ಕಂಡ ತಕ್ಷಣ ಕೊಂದು ತಿನ್ನುವ ಕ್ರೂರಿ ಪ್ರಾಣಿ. ಅದಕ್ಕೆ ದಯೆ ದಾಕ್ಷಿಣ್ಯ ಎನ್ನುವುದು ಇರುವುದಿಲ್ಲ ಎಂದು ಭಾವಿಸಿರುತ್ತೇವೆ. ಆದರೆ ನಮ್ಮ ಪುಣ್ಯಭೂಮಿಯಾದ ಭಾರತದ ಹುಲಿಗಳು ಹಾಗಲ್ಲ. ನಮ್ಮ ನಾಡಿನ ಹುಲಿಗಳಿಗೂ ಧರ್ಮದ ಅರಿವಿದೆ. ಅವಕ್ಕೂ ಒಂದು ನ್ಯಾಯ ನೀತಿ ಎನ್ನುವುದು ತಿಳಿದಿದೆ ಎಂದರೆ ನೀವು ನಂಬುತ್ತೀರಾ? ಸ್ವಲ್ಪ ಕಷ್ಟ ಅಲ್ಲವೇ? ಆದರೆ ನೀವು ನಂಬಲೇಬೇಕು, ಏಕೆಂದರೆ ಇಂದು ನಾವು ಕಲಿಯಲಿರುವ ಪಾಠದಲ್ಲಿ ಬರುವ ಹುಲಿ ಅಂತಹದ್ದೇ. ಅದು ಮನುಷ್ಯನಿಗಿಂತ ಹೆಚ್ಚು ಧರ್ಮವನ್ನು ಪಾಲಿಸುವ ಹುಲಿ. ಇಂದು ನಾವು 10ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದ 2ನೇ ಗದ್ಯಭಾಗವಾದ ವ್ಯಾಘ್ರಗೀತೆಯು ಕಥೆಯ ರೂಪದಲ್ಲಿ ಬಹಳ ಆಳವಾಗಿ ಮತ್ತು ಸ್ವಾರಸ್ಯಕರವಾಗಿ ತಿಳಿದುಕೊಳ್ಳೋಣ. ಇದೊಂದು ಲಲಿತ ಪ್ರಬಂಧ, ಅಂದರೆ ಹಾಸ್ಯದ ಮೂಲಕ ಗಂಭೀರವಾದ ವಿಷಯಗಳನ್ನು ತಿಳಿಸುವ ಒಂದು ಸಾಹಿತ್ಯ ಪ್ರಕಾರ. ಈ ಸುಂದರವಾದ ಪಾಠವನ್ನು ಬರೆದವರು ಕನ್ನಡದ ಶ್ರೇಷ್ಠ ಸಾಹಿತಿ ಎ.ಎನ್. ಮೂರ್ತಿರಾವ್. ವಿದ್ಯಾರ್ಥಿಗಳೇ, ಇವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹಮೂರ್ತಿರಾವ್. ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಸಾಧಾರಣ ವ್ಯಕ್ತಿಯಲ್ಲ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಹೀಗೆ ಹಲವು ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮೂರ್ತಿರಾವ್ ಅವರ ಬರವಣಿಗೆಯಲ್ಲಿ ಒಂದು ವಿಶೇಷತೆಯಿದೆ. ಅದೇನೆಂದರೆ ಅವರ ಸೂಕ್ಷ್ಮವಾದ ಹಾಸ್ಯ ಮತ್ತು ವಿಚಾರಶಕ್ತಿ. ಅವರು ಬರೆದ ಹಗಲುಗನಸುಗಳು, ಅಲೆಯುವ ಮನ, ಮಿನುಗು ಮಿಂಚು ಇವೆಲ್ಲವೂ ಕನ್ನಡದ ಆಸ್ತಿಗಳು. ಅದರಲ್ಲೂ ಅವರು ಬರೆದ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಬಂದಿದೆ. ಹಾಗೂ ಚಿತ್ರಗಳು ಪತ್ರಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಶತಾಯುಷಿಗಳಾಗಿದ್ದ ಮೂರ್ತಿರಾವ್ ಈ ಪಾಠದಲ್ಲಿ ಹುಲಿಯ ಮೂಲಕ ಮನುಷ್ಯನಿಗೆ ಹೇಗೆ ಧರ್ಮದ ಪಾಠ ಹೇಳಿದ್ದಾರೆ ಎನ್ನುವುದನ್ನು ನೋಡೋಣ ಬನ್ನಿ. ಲೇಖಕರು ಪಾಠವನ್ನು ಒಂದು ತಮಾಷೆಯಾದ ಪ್ರಶ್ನೆಯೊಂದಿಗೆ ಪ್ರಾರಂಭಿಸುತ್ತಾರೆ. ನಮ್ಮ ಭಾರತ ದೇಶ ಎಂತಹದ್ದು? ಇಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರ ಆಳಿದ ನಾಡು ಇದು. ಇಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದನು. ಇಂತಹ ಪುಣ್ಯಭೂಮಿಯಲ್ಲಿ ಹುಟ್ಟಿದ ಹುಲಿಗಳು ಕೂಡ ಅಧರ್ಮವನ್ನು ಮಾಡಲು ಸಾಧ್ಯವೇ? ಖಂಡಿತ ಇಲ್ಲ. ಹುಲಿ ಪ್ರಾಣಿಗಳನ್ನು ಕೊಂದು ತಿನ್ನುವುದು ನಿಜ, ಆದರೆ ಅದು ತನ್ನ ಹೊಟ್ಟೆಪಾಡಿಗಾಗಿ ತಿನ್ನುತ್ತದೆ. ಶಾಕಾಹಾರಿ ಎಂದು ಹೇಳಿಕೊಳ್ಳುವ ಮನುಷ್ಯನೇ ರುಚಿಗಾಗಿ ಮಾಂಸ ತಿನ್ನುವಾಗ ಹುಲಿ ಮಾಂಸ ತಿಂದರೆ ತಪ್ಪೇನು? ಆದರೆ ಇಲ್ಲೊಂದು ಮುಖ್ಯ ಪ್ರಶ್ನೆಯಿದೆ. ಹುಲಿ ಕೊಲ್ಲುವಾಗ ಧರ್ಮವನ್ನು ಪಾಲಿಸುತ್ತದೆಯೇ, ಅಥವಾ ಮನಸ್ಸಿಗೆ ಬಂದ ಹಾಗೆ ಕೊಲ್ಲುತ್ತದೆಯೇ? ಲೇಖಕರು ಹೇಳುತ್ತಾರೆ, ನಮ್ಮ ಭಾರತದ ಹುಲಿಗಳು ಅಧರ್ಮಕ್ಕೆ ಜಾಗ ಕೊಡುವುದಿಲ್ಲವಂತೆ. ಇದಕ್ಕೆ ಸಾಕ್ಷಿಯೇ ಈ ಮುಂದಿನ ಕಥೆ. ಈ ಕಥೆಯ ನಾಯಕರು ನಮ್ಮ ಶಾನ್ಭೋಗರು. ಇವರ ಅಜ್ಜಂದಿರು ಹಿಂದೆ ಒಂದು ಸಣ್ಣ ಸಂಸ್ಥಾನದಲ್ಲಿ ಮಂತ್ರಿಗಳಾಗಿದ್ದವರು, ತುಂಬ ಹೆಸರು ಮಾಡಿದವರು. ಆದರೆ ಕಾಲ ಬದಲಾದಂತೆ ಮಂತ್ರಿ ಪದವಿ ಹೋಯಿತು. ಈಗ ಇವರ ಕಾಲಕ್ಕೆ ಉಳಿದಿರುವುದು ಕೇವಲ ಶಾನ್ಭೋಗಿಕೆ, ಅಂದರೆ ಹಳ್ಳಿಯ ಕರಣಿಕಾ ಕೆಲಸ. ಆದರೂ ಇವರು ತಮ್ಮ ಕೆಲಸದಲ್ಲಿ ತುಂಬ ನಿಷ್ಠಾವಂತರು. ಇವರ ಬಳಿ ಯಾವಾಗಲೂ ಒಂದು ಕೆಂಪು ಬಣ್ಣದ ಪುಸ್ತಕವಿರುತ್ತದೆ. ಅದರ ಹೆಸರು ಖಿರ್ದಿ ಪುಸ್ತಕ. ಗಮನಿಸಿ ವಿದ್ಯಾರ್ಥಿಗಳೇ, ಶಾನ್ಭೋಗರಿಗೆ ಈ ಖಿರ್ದಿ ಪುಸ್ತಕ ಎಂದರೆ ಕೇವಲ ಲೆಕ್ಕ ಬರೆಯುವ ಪುಸ್ತಕವಲ್ಲ. ಅದು ಅವರ ರಾಜಭಕ್ತಿಯ ಲಾಂಛನ, ಅವರ ಜೀವನದ ಆಧಾರ. ಅದನ್ನು ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಅವರು ರೈತರಿಗೆ ತೊಂದರೆ ಕೊಡುವುದಿಲ್ಲ, ಲಂಚ ಕೇಳುವುದಿಲ್ಲ. ದೇವರು ಕೊಟ್ಟಿದ್ದರಲ್ಲಿಯೇ ತೃಪ್ತಿಯಿಂದ ಬದುಕುವ ಸಾತ್ವಿಕ ಮನುಷ್ಯ. ಒಂದು ಬಾರಿ ಶಾನ್ಭೋಗರು ಸರ್ಕಾರದ ಖಜಾನೆಗೆ ಹಣ ಕಟ್ಟಲು ಪಕ್ಕದ ಊರಾದ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಅಲ್ಲಿ ಕೆಲಸ ಮುಗಿಸಿ ಸ್ನೇಹಿತರನ್ನು ಮಾತನಾಡಿಸಿ ಅವರು ಹಿಂತಿರುಗುವಾಗ ಸಂಜೆ 6 ಗಂಟೆಯಾಗಿತ್ತು. ಅವರು ತಮ್ಮ ಹಳ್ಳಿಯನ್ನು ಸೇರಬೇಕಾದರೆ ಮದಲಿಂಗನ ಕಣಿವೆ ಎಂಬ ದಟ್ಟವಾದ ಕಾಡನ್ನು ದಾಟಿಕೊಂಡು ಹೋಗಬೇಕು. ಅದು ಹಗಲಲ್ಲೇ ಜನ ಓಡಾಡಲು ಹೆದರುವಂತಹ ಜಾಗ. ಆಗ ತಾನೇ ಸೂರ್ಯ ಮುಳುಗಿ ಕತ್ತಲಾವರಿಸಿತ್ತು. ಆದರೆ ಆಕಾಶದಲ್ಲಿ ಹುಣ್ಣಿಮೆಯ ಬೆಳದಿಂದುಳು ಇತ್ತು. ಶಾನ್ಭೋಗರು ಯೋಚನೆ ಮಾಡಿದರು, ಸ್ವಲ್ಪ ಜೋರಾಗಿ ನಡೆದರೆ ಊಟದ ಸಮಯಕ್ಕೆ ಮನೆ ಸೇರಿಬಿಡಬಹುದು ಎಂದು. ಹೀಗೆ ಅಂದುಕೊಂಡು ಅವರು ಆ ಕಾಡಿನ ದಾರಿಯಲ್ಲಿ ವೇಗವಾಗಿ ನಡೆಯಲು ಪ್ರಾರಂಭಿಸಿದರು. ಒಂದೆಡೆ ಕಾಡಿನ ನೀರವ ಮೌನ, ಇನ್ನೊಂದೆಡೆ ಜೋರಾದ ಹಸಿವು, ಮತ್ತೊಂದೆಡೆ ಕಾಡಿನ ಪ್ರಾಣಿಗಳ ಭಯ. ಈ ಭಯ ಮತ್ತು ಹಸಿವು ಸೇರಿದಾಗ ಮನುಷ್ಯನ ನಡಿಗೆ ತಾನಾಗಿಯೇ ವೇಗವಾಗುತ್ತದೆ ಅಲ್ಲವೇ? ಹಾಗೆಯೇ ಶಾನ್ಭೋಗರ ಕಾಲುಗಳು ಚುರುಕಾದವು. ಅವರು ಏಕಾಂಗಿಯಾಗಿ ಆ ಮದಲಿಂಗನ ಕಣಿವೆಯಲ್ಲಿ ನಡೆಯುತ್ತಿದ್ದರು. ಅದೇ ದಾರಿಯ ಪಕ್ಕದಲ್ಲಿದ್ದ ಒಂದು ಗುಹೆಯಲ್ಲಿ ನಮ್ಮ ಹುಲಿರಾಯ ಮಲಗಿದ್ದನು. ದಿನವಿಡೀ ಚೆನ್ನಾಗಿ ನಿದ್ದೆ ಮಾಡಿ ಆಗ ತಾನೇ ಆಕಳಿಸುತ್ತಾ ಎದ್ದಿದ್ದನು. ಎದ್ದ ತಕ್ಷಣ ಅದಕ್ಕೆ ಹೊತ್ತೆ ಹಸಿಯಲು ಶುರುವಾಯಿತು. ಇವತ್ತು ಊಟಕ್ಕೆ ದೇವರು ಏನನ್ನು ಕರುಣಿಸುತ್ತಾನೋ ಎಂದು ಯೋಚಿಸುತ್ತಾ ಅದು ಗುಹೆಯಿಂದ ಹೊರಗೆ ಬಂತು. ಆಗ ತಾನೇ ಅದಕ್ಕೆ ಗಾಳಿಯಲ್ಲಿ ಒಂದು ಸುವಾಸನೆ ಬಡಿಯಿತು. ಆಹಾ, ಅದು ಮನುಷ್ಯನ ವಾಸನೆ. ಆ ವಾಸನೆಯನ್ನೇ ಹಿಡಿದುಕೊಂಡು ರಸ್ತೆಯ ಬಡಿಗೆ ಬರುತ್ತದೆ.
ಅಲ್ಲಿ ನಮ್ಮ ಶಾನ್ಭೋಗರು ನಡೆದುಕೊಂಡು ಹೋಗುತ್ತಿದ್ದಾರೆ. ಶಾನ್ಭೋಗರ ಆ ಪುಷ್ಟವಾದ ದುಂಡಾದ ಶರೀರವನ್ನು ನೋಡಿದ ತಕ್ಷಣ ಹುಲಿಗೆ ಪರಮಾನಂದವಾಯಿತು. ಅಂದರೆ ಎಲ್ಲಿಲ್ಲದ ಸಂತೋಷವಾಯಿತು. ಆಹಾ, ಎಂತಹ ಅದ್ಭುತವಾದ ಭೋಜನ ಇದು, ಎಷ್ಟೊಂದು ಮಾಂಸವಿದೆ ಎಂದುಕೊಂಡಿತು. ಆದರೆ ಅಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಹುಲಿಗೆ ಶಾನ್ಭೋಗರ ಬೆನ್ನು ಮಾತ್ರ ಕಾಣುತ್ತಿತ್ತು. ಶಾನ್ಭೋಗರು ಹುಲಿಗೆ ಬೆನ್ನು ಹಾಕಿ ನಡೆಯುತ್ತಿದ್ದರು. ನಮ್ಮ ಭಾರತದ ಹುಲಿಗಳಿಗೆ ಒಂದು ಕಟ್ಟುನಿಟ್ಟಾದ ನಿಯಮವಿದೆ. ಅದೇನೆಂದರೆ, ಯಾರೇ ಆಗಲಿ, ಶತ್ರುವೇ ಆಗಲಿ, ಅವನು ಬೆನ್ನು ತೋರಿಸಿ ಹೋಗುವಾಗ ಹಿಂದಿನಿಂದ ಆಕ್ರಮಣ ಮಾಡುವುದು ಅಧರ್ಮ. ಇದು ಹೇಡಿತನ. ನಮ್ಮ ಹುಲಿರಾಯ ಧರ್ಮಭೀರುವಾದ್ದರಿಂದ ಹಿಂದಿನಿಂದ ನೆಗೆದುಕೊಳ್ಳಲು ಮನಸ್ಸು ಮಾಡಿಲ್ಲ. ಇದು ಹುಲಿಯ ಧರ್ಮಸಂಕಟ. ಈಗ ಹುಲಿಗೆ ಒಂದೇ ದಾರಿ, ಹೇಗಾದರೂ ಮಾಡಿ ಶಾನ್ಭೋಗರ ಮುಖವನ್ನು ನೋಡಬೇಕು. ಅಂದರೆ ಶಾನ್ಭೋಗರಿಗ ಎದುರಾಗಿ ನಿಂತು ಆಮೇಲೆ ಕೊಲ್ಲಬೇಕು. ಅದಕ್ಕಾಗಿ ಅದು ಬೆಕ್ಕಿನಂತೆ ಸದ್ದಿಲ್ಲದೆ, ಹೆಜ್ಜೆ ಸಪ್ಪಳವಾಗದಂತೆ ಶಾನ್ಭೋಗರ ಹಿಂದೆಯೇ ನಡೆಯಿತು. ಇತ್ತ ಶಾನ್ಭೋಗರಿಗೆ ಮನಸ್ಸಿನಲ್ಲಿ ಏನೋ ಅಳುಕು ಶುರುವಾಯಿತು. ಮನುಷ್ಯನಿಗೆ 6ನೇ ಇಂದ್ರಿಯ ಎಂತಿರುತ್ತದೆ, ಅದು ಅಪಾಯವನ್ನು ಮುನ್ಸೂಚನೆ ಕೊಡುತ್ತದೆ ಎನ್ನುತ್ತಾರೆ. ಶಾನ್ಭೋಗರಿಗೆ ನನ್ನ ಹಿಂದೆ ಏನೋ ಬರುತ್ತಿದೆ ಅನ್ನಿಸಿತು. ತಕ್ಷಣ ಅವರು ಹಿಂದಕ್ಕೆ ತಿರುಗಿದರು. ಈಗ ನೋಡಿ ವಿಚಿತ್ರ, ಶಾನ್ಭೋಗರು ತಿರುಗಿದ ತಕ್ಷಣ ಹುಲಿ ಏನು ಮಾಡಿತು? ಅವರು ನನ್ನ ನೋಡಲಿ ಎಂದು ಅವರ ತಲೆಯ ಮೇಲಿಂದ ನೆಗೆದು ಅವರ ಮುಂಭಾಗಕ್ಕೆ ಹೋಯಿತು. ಆದರೆ ಹುಲಿ ನೆಗೆದು ನೆಲಕ್ಕೆ ಇಳಿದು ತಿರುಗಿ ನೋಡುವಷ್ಟಲ್ಲಿ ಶಾನ್ಭೋಗರು ಭಯದಿಂದ ಮತ್ತೆ ತಿರುಗಿ ತಾವು ಬಂದ ದಾರಿಯಲ್ಲೇ ಓಡಲು ಶುರು ಮಾಡಿದರು. ಅಂದರೆ ಹುಲಿ ಕಷ್ಟಪಟ್ಟು ಮುಂದೆ ಹೋದರೂ ಕೂಡ ಅದಕ್ಕೆ ಕಂಡಿದ್ದು ಮತ್ತೆ ಶಾನ್ಭೋಗರ ಬೆನ್ನು ಮಾತ್ರ. ಹುಲಿಗೆ ಅವಮಾನವಾಯಿತು. ನಾನು ಇಷ್ಟು ಕಷ್ಟಪಟ್ಟು ಮುಂದೆ ಬಂದರೆ ಇವರು ಮತ್ತೆ ತಿರುಗುತ್ತಾರಲ್ಲ ಎಂದು ಕೋಪ ಬಂತು. ಅದು ಮತ್ತೆ ಜಿಗಿದು ಮುಂದೆ ಹೋಯಿತು. ಶಾನ್ಭೋಗರು ಮತ್ತೆ ತಿರುಗಿದರು. ಹೀಗೆ ಹುಲಿ ಹಾರುವುದು, ಶಾನ್ಭೋಗರು ತಿರುಗುವುದು, ಹುಲಿ ಹಾರುವುದು, ಇವರಿಬ್ಬರು ತಿರುಗುವುದು. ಈ ದೃಶ್ಯ ಹೇಗಿತ್ತು ಎಂದರೆ, ಲೇಖಕರು ಇದನ್ನು ಕುಲಾಲ ಚಕ್ರಕ್ಕೆ ಹೋಲಿಸಿದ್ದಾರೆ. ಕುಂಭಾರ ಮಡಕೆ ಮಾಡುವಾಗ ತಿರುಗಿಸುವ ಚಕ್ರದಂತೆ ಇವರಿಬ್ಬರೂ ಒಂದೇ ಕಡೆ ದುಂಡಾಗಿ ತಿರುಗಾಡುತ್ತಿದ್ದರು. ಸ್ವಲ್ಪ ಹೊತ್ತಿಗೆ ಶಾನ್ಭೋಗರಿಗೆ ತಲೆ ಸುತ್ತಲು ಪ್ರಾರಂಭವಾಯಿತು. ಕಣ್ಣು ಕತ್ತಲೆ ಬಂತು. ಈ ತಿರುಗಾಟ ಎಷ್ಟು ಹೊತ್ತು ನಡೆಯಲು ಸಾಧ್ಯ? ಶಾನ್ಭೋಗರಿಗೆ ವಿಪರೀತ ಆಯಾಸವಾಯಿತು. ಇನ್ನೇನು ನನ್ನ ಪ್ರಾಣ ಹೋಯಿತು, ಹುಲಿಯ ಕೈಯಲ್ಲಿ ಸಾವು ನಿಶ್ಚಿತ ಎಂದು ತಿಳಿಯಿತು. ಹೇಗೂ ಸಾಯುತ್ತೇನೆ, ಏನಾದರೂ ಮಾಡಿ ಸಾಯೋಣ ಎಂದು ನಿರ್ಧರಿಸಿದರು. ಆದರೆ ಅವರ ಬಳಿ ಕತ್ತಿಯಾಗಲಿ ಕೋವಿಯಾಗಲಿ ಇರಲಿಲ್ಲ. ಅವರ ಬಳಿ ಇದ್ದಿದ್ದು ಒಂದೇ ಒಂದು ವಸ್ತು, ಅವರ ಪ್ರೀತಿಯ ಖಿರ್ದಿ ಪುಸ್ತಕ. ಶಾನ್ಭೋಗರು ಆ ಪುಸ್ತಕವನ್ನೇ ತಮ್ಮ ಬ್ರಹ್ಮಾಸ್ತ್ರ ಎಂದು ಭಾವಿಸಿ ತಮ್ಮೆಲ್ಲಲ್ಲಿದ್ದ ಶಕ್ತಿಯನ್ನು ಒಗ್ಗೂಡಿಸಿ ಜೈ ದೇವರೇ ಎಂದು ಆ ದಪ್ಪನೆಯ ಖಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಗುರಿಯಿಟ್ಟು ಜೋರಾಗಿ ಎಸೆದರು. ಆ ಪುಸ್ತಕ ಗಾಳಿಯಲ್ಲಿ ತೂರಿಕೊಂಡು ಹೋಗಿ ಧಡಾರಿ ಎಂದು ಹುಲಿಯ ಮೂತಿಗ ಬಡಿಯಿತು. ಹುಲಿಗೇನು ಪೆಟ್ಟಾಗಲಿಲ್ಲ. ಆದರೆ ಅದಕ್ಕೆ ಸಿಕ್ಕಾಪಟ್ಟೆ ಆಶ್ಚರ್ಯವಾಯಿತು, ಗೊಂದಲವಾಯಿತು. ಇದೇನಿದು ಹೊಸ ಆಯುಧ? ಮನುಷ್ಯರು ಈಗ ಪುಸ್ತಕದಲ್ಲೂ ಹೊಡೆಯುತ್ತಾರೆಯೇ ಎಂದು ಯೋಚಿಸಲು ಅದು ಒಂದು ಅರ್ಧ ನಿಮಿಷ ತೆಗೆದುಕೊಂಡಿತು. ಹುಲಿ ಯೋಚನೆಯಲ್ಲಿ ಮುಳುಗಿದ್ದ ಆ ಅರೆ ನಿಮಿಷದಲ್ಲಿ ಶಾನ್ಭೋಗರು ದೇವರೇ ಕಾಪಾಡು ಎಂದು ಪಕ್ಕದಲ್ಲಿದ್ದ ಮರವನ್ನು ಹತ್ತಲು ಓಡಿದರು. ಆದರೆ ದೇವರ ಆಟ ಬೇರೆಯಿತ್ತು. ಮರದ ಹತ್ತಿರ ಹೋಗುತ್ತಿದ್ದಂತೆ ದಾರಿಯಲ್ಲಿದ್ದ ಒಂದು ಕಲ್ಲು ಅವರ ಕಾಲಿಗೆ ತಗೆಯಿತು. ಶಾನ್ಭೋಗರು ಧಪ್ಪೆಂದು ಮುಖದ ಮೇಲೆ ಕೆಳಗೆ ಮೊದಲೇ ಸುಸ್ತಾಗಿತ್ತು. ಬಿದ್ದ ರಭಸಿಕೆ ಅವರಿಗೆ ಪ್ರಾಣ ತಪ್ಪಿಹೋಯಿತು. ಅವರು ಮೂರ್ಛೆ ಹೋದರು. ಎಷ್ಟೋ ಹೊತ್ತಿನ ನಂತರ ಶಾನ್ಭೋಗರಿಗೆ ಎಚ್ಚರವಾಯಿತು. ಕಣ್ಣು ಬಿಟ್ಟು ನೋಡಿದರೆ ಅವರ ಸುತ್ತ 4-5 ಜನ ರೈತರು ನಿಂತಿದ್ದಾರೆ. ಮುಖದ ಮೇಲೆ ನೀರು ಚಿಮುಕಿಸುತ್ತಿದ್ದಾರೆ. ಶಾನ್ಭೋಗರಿಗೆ ಆಶ್ಚರ್ಯ. ನಾನು ಬದುಕಿದ್ದೇನಾ? ಹುಲಿಯಲ್ಲಿ ಎಂದು. ಅಸಲಿಗೆ ಅಲ್ಲಿ ಆಗಿದ್ದೇನು ಗೊತ್ತೇ? ಚಿಕ್ಕನಾಯಕನಹಳ್ಳಿಯಿಂದ ತೆಂಗಿನಕಾಯಿ ತುಂಬಿಕೊಂಡು ಕೆಲವು ರೈತರು ಎತ್ತಿನ ಗಾಡಿಯಲ್ಲಿ ಅದೇ ದಾರಿಯಲ್ಲಿ ಬರುತ್ತಿದ್ದರು. ಶಾನ್ಭೋಗರು ಬಿದ್ದ ಜಾಗಕ್ಕೆ ಗಾಡಿ ಬರುತ್ತಿದ್ದಂತೆ ಎತ್ತುಗಳು ಹೆದರಿ ನಿಂತವು. ಅದೇ ಸಮಯಕ್ಕೆ ಹುಲಿಯ ಗರ್ಜನೆ ಕೇಳಿಸಿತು. ರೈತರು ಜೋರಾಗಿ ಕೂಗಾಡುತ್ತಾ, ಎತ್ತುಗಳ ಗಂಟೆ ಬಾರಿಸುತ್ತಾ ತಮ್ಮಲ್ಲಿದ್ದ ಕೋವಿಯಿಂದ ಗಾಳಿಯಲ್ಲಿ ಗುಂಡು ಹಾರಿಸಿದರು. ಬೆಂಕಿ ಮತ್ತು ಶಬ್ದ ನೋಡಿ ಹುಲಿ ಅಲ್ಲಿಂದ ಓಡಿಹೋಯಿತು. ಆದರೆ ಇಲ್ಲೊಂದು ಮುಖ್ಯ ಪ್ರಶ್ನೆಯಿದೆ. ಶಾನ್ಭೋಗರು ಪ್ರಾಣ ತಪ್ಪಿ ಬಿದ್ದಾಗ ಹುಲಿಗೆ ಅವರನ್ನು ತಿನ್ನಲು ಅವಕಾಶವಿತ್ತು. ರೈತರು ಬರುವವರೆಗೂ ಸಮಯವಿತ್ತು. ಆದರೂ ಹುಲಿ ಅವರನ್ನು ಏಕೆ ಮುಟ್ಟಲಿಲ್ಲ? ಶಾನ್ಭೋಗರು ಎಚ್ಚರವಾದ ಮೇಲೆ ರೈತರನ್ನು ಕೇಳಿದರು, ಸ್ವಾಮಿಗಳೇ, ನಾನು ಬಿದ್ದಾಗ ನನ್ನ ಮುಖ ಕೆಳಗೆ ಇತ್ತೋ ಅಥವಾ ಮೇಲೆ ಇತ್ತೋ ಎಂದು. ರೈತರು ಹೇಳಿದರು, ಶಾನ್ಭೋಗರೇ, ನೀವು ಬಿದ್ದಾಗ ನಿಮ್ಮ ಮುಖ ಮಣ್ಣಿನಲ್ಲಿತ್ತು. ನೀವು ಬೋರಲು ಬಿದ್ದಿದ್ದಿರಿ. ನಿಮ್ಮ ಬೆನ್ನು ಮೇಲೆ ಕಾಣುತ್ತಿತ್ತು ಎಂದು. ಆಗ ಶಾನ್ಭೋಗರಿಗೆ ಸತ್ಯದ ಅರಿವಾಯಿತು. ಅವರು ಬಿದ್ದಾಗಲೂ ಹುಲಿಗೆ ಕಂಡಿದ್ದು ಅವರ ಬೆನ್ನು ಮಾತ್ರ. ಬೆನ್ನು ಕಂಡರೆ ಮುಟ್ಟಬಾರದು, ಅದು ಅಧರ್ಮ ಎಂಬ ತನ್ನ ಕುಲಧರ್ಮವನ್ನು ಆ ಹುಲಿ ಕೊನೆಯವರೆಗೂ ಪಾಲಿಸಿತ್ತು. ಎಂತಹ ಅದ್ಭುತ ಅಲ್ಲವೇ? ಶಾನ್ಭೋಗರು ಹುಲಿಯ ಈ ಧರ್ಮಶ್ರದ್ಧೆಗೆ ಮನಸಾರ ಭಲೆ ಹುಲಿರಾಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಆ ನಂತರ ತಮ್ಮ ಪ್ರಾಣ ಉಳಿಸಿದ ಆ ಖಿರ್ದಿ ಪುಸ್ತಕವನ್ನು ಎತ್ತಿಕೊಂಡು ಸುರಕ್ಷಿತವಾಗಿ ಮನೆ ಸೇರಿದರು.
ವಿದ್ಯಾರ್ಥಿಗಳೇ, ಈ ಕಥೆಯಿಂದ ನಮಗೆ ಏನು ತಿಳಿಯುತ್ತದೆ ಎಂದರೆ, ಶಾನ್ಭೋಗರ ಪ್ರಾಣ ಉಳಿಸಿದ್ದು ಆ ಖಿರ್ದಿ ಪುಸ್ತಕವಲ್ಲ, ರೈತರೂ ಅಲ್ಲ, ಅವರನ್ನು ಉಳಿಸಿದ್ದು ಹುಲಿಯಲ್ಲಿದ್ದ ಆ ಧರ್ಮ. ನಮ್ಮ ದೇಶದ ಪ್ರಾಣಿಗಳಿಗೂ ಎಂತಹ ಸಂಸ್ಕಾರ ಇದೆ ಎನ್ನುವುದನ್ನು ಎಎನ್ ಮೂರ್ತಿರಾವ್ ಅವರು ಇಲ್ಲಿ ತುಂಬಾ ಸೊಗಸಾಗಿ ವರ್ಣಿಸಿದ್ದಾರೆ. ಇಂದಿಗೂ ಶಾನ್ಭೋಗರ ಮನೆಯಲ್ಲಿ ಆ ಖಿರ್ದಿ ಪುಸ್ತಕವನ್ನು ದೇವರ ಕೋಣೆಯಲ್ಲಿಟ್ಟು ಪೂಜಿಸುತ್ತಾರಂತೆ. ಇದಿಷ್ಟು ವ್ಯಾಘ್ರಗೀತೆ ಪಾಠದ ಸಾರಾಂಶ. ನಿಮಗೆಲ್ಲರಿಗೂ ಕಥೆ ಇಷ್ಟವಾಯಿತು ಮತ್ತು ಅರ್ಥವಾಯಿತು ಎಂದು ಭಾವಿಸುತ್ತೇನೆ. ಮುಂದಿನ ಪಾಠದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.